ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದೆ. ಸಚಿವ ಸ್ಥಾನಗಳಿಗಾಗಿ ಯಾವುದೇ ರೀತಿಯ ಲಾಬಿ ಮಾಡುವುದನ್ನು ಪ್ರೋತ್ಸಾಹಿಸಬಾರದು ಅನ್ನೋದಾಗಿ ತಿಳಿಸಿದ್ದಾರೆ. ಕೇಂದ್ರದ ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಬಲಿಗರ ಪ್ರತಿಭಟನೆಗಳು, ಧಾರ್ಮಿಕ ಮುಖಂಡರು ಅಥವಾ ಸ್ವಾಮೀಜಿಗಳ ಲಾಬಿ ಮತ್ತು ಹಲವು ಬಣಗಳ ಸಭೆಗಳು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವರದಿಯಾಗ್ತಾ ಇದೆ. ಇದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸೂಕ್ತ ಸಮಯದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳೋಣ. ಲಾಬಿಗೆ ಶೂನ್ಯ ಸಹಿಷ್ಣುತೆ ಇರಬೇಕು. ಈ ಸಂಬಂಧ ಯಾವುದೇ ರೀತಿಯಾದಂತಹ ಅನಗತ್ಯ ಬೆಳವಣಿಗೆಗಳನ್ನ ಪಕ್ಷವು ಗಂಭೀರವಾಗಿ ಪರಿಗಣಿಸುತ್ತೆ. ಸಂಪುಟದಲ್ಲಿ ಸ್ಥಾನ ಬಯಸಿ ತಂಡಗಳಿಗೆ ಬರುವಂತಹ ನಾಯಕರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನ ಸ್ವೀಕರಿಸಬಾರದು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಈ ರೀತಿಯಾದಂತಹ ಸೂಚನೆಯನ್ನ ಸದ್ಯ ಹೈಕಮಾಂಡ್ ನೀಡಿದೆ. ಇನ್ನಾದ್ರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದಾದ್ರೂ ರೀತಿಯಾದಂತಹ ಎಚ್ಚರಿಕೆಯನ್ನ ನೀಡಿದಾಗ ಈಗೇನು ಮಂತ್ರಿಗಿರಿಗಾಗಿ ಲಾಬಿ ನಡೀತಾ ಇದೆ, ಕೆಲವು ಕಡೆ ಬಹಳಷ್ಟು ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ, ಕೆಲವು ಮಠಾಧೀಶರನ್ನ ಹಿಡಿದು ಅವರಿಂದ ಹೇಳಿಸುವಂತ ಕೆಲಸಗಳು ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಮಂತ್ರಿಗಿರಿಗಾಗಿ ಯಾವ ರೀತಿಯಾದಂತಹ ಲಾಬಿಗಳು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಒಟ್ಟಾರೆ ಈಗ ಹೈಕಮಾಂಡ್ ಸಿಎಂನವರಿಗೆ ಕೊಟ್ಟಿರುವಂತಹ ಸೂಚನೆ ಏನು? ಇನ್ನಾದ್ರೂ ಈ ಪ್ರತಿಭಟನೆಗಳೆಲ್ಲವೂ ಕೂಡ ಬ್ರೇಕ್ ಬೀಳುತ್ತಾ ಹೇಗೆ? ದಿವ್ಯದಾಸ್, ಈಗೇನು ಸಚಿವ ಸಂಪುಟಕ್ಕೆ ಸೇರ್ಬೇಕು ಅಥವಾ ಸಚಿವ ಸ್ಥಾನವನ್ನ ಪಡಿಬೇಕು ಅಂತ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹಲವು ಸಮುದಾಯಗಳ ಹಲವು ಹಿರಿಯ ಶಾಸಕರುಗಳು ವಿಶೇಷವಾಗಿ ಸಮುದಾಯವಾರು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಜಿಲ್ಲಾವರೆಗೂ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ, ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಅಥವಾ ಎಐಸಿಸಿಯ ರಾಜ್ಯ ಉಸ್ತುವಾರಿ ಇರ್ಬೋದು, ಅವ್ರಿಗೂ ಸಹ ಒತ್ತಡ ಇರುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಹಾಲಿ ಮುಖ್ಯಮಂತ್ರಿಗಳು ಸಹ ಭೇಟಿ ಮಾಡಿ ಎಲ್ಲರೂ ಸಹ ಮನವಿ ಪತ್ರವನ್ನು ಕೊಡ್ತಿದ್ದಾರೆ. ಅದ್ರ ಜೊತೆಗೆ ತಮ್ಮ 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 ಸಮುದಾಯದ ಸ್ವಾಮೀಜಿಗಳು, ಮಠಾಧೀಶರು, ಮೌಲ್ವಿಗಳೆಲ್ಲ ಸೇರ್ಕೊಂಡು ಅವರು ಸಹ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಒತ್ತಡ ಇರುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಪಕ್ಷಕ್ಕೆ ಎಲ್ಲೋ ಒಂದು ಮುಜುಗರ ತರುವಂತ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಅಂತಿಮ ನಿರ್ಣಯ ತೆಗೆದುಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಈ ರೀತಿ ಒತ್ತಡ ಹಾಕುವಂತವ್ರ ವಿರುದ್ಧ ಅವರ ಲಾಬಿಗೆ ಮಣಿಯಬೇಡಿ ಅಂತ ನಾವು ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ವಿಷಯದಲ್ಲಿ ವರಿಷ್ಠರಿಗೆ ಗಮನಕ್ಕೆ ತಂದಿರುವಂತ ಸಾಧ್ಯತೆ ಇದೆ. ಆ ಮೂಲಕ ವರಿಷ್ಠರು ಸಂದೇಶ ರವಾನೆ ಮಾಡುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಅಲ್ಪಸಂಖ್ಯಾತ ಸಮುದಾಯದ ಮೌಲ್ವಿಗಳು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಕೆಪಿಸಿ ಅಧ್ಯಕ್ಷರ ಭೇಟಿ ಮಾಡಿದ್ರು, ಎಐಸಿಸಿ ಅಧ್ಯಕ್ಷರ ಭೇಟಿ ಮಾಡಿದ್ರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭೇಟಿ ಮಾಡಿ ಸಲೀಂ ಅಹಮದ್ ಅಂದ್ರೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೆ ಇಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅನ್ನೋದನ್ನ ಒತ್ತಾಯ ಮಾಡುವ ಮೂಲಕ ಅದನ್ನ ದೊಡ್ಡ ಹೈಡ್ರಾಮ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಮತ್ತು ಮಾಧ್ಯಮಗಳ ಮೂಲಕ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಸಂದೇಶ ಸಾರುವಂತ ಕೆಲಸವನ್ನು ಮಾಡ್ತಾರೆ. ಒಬ್ಬರಿಗೆ ಸಚಿವ ಸ್ಥಾನ ಬೇಕು ಅಂದ್ರೆ ಇನ್ನೊಬ್ಬರಿಗೆ ಸಚಿವ ಸ್ಥಾನ ಬೇಡ, ಅಥವಾ ಅವ್ರಿಗೆ ಸಚಿವ ಸ್ಥಾನ ಕೊಡೋದು ಬೇಡ, ಇವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಇನ್ಸಿಸ್ಟ್ ಮಾಡ್ತಾರೆ. ಒತ್ತಾಯ ಪೂರ್ವಕವಾಗಿ ಇವ್ರಿಗೆ ಕೊಡ್ಬೇಕು ಅಂತ ಅನ್ನೋದನ್ನ ಬಲವಂತ ಮಾಡೋ ಒಂದು ಕೆಲಸ. ಮತ್ತೆ ಇತ್ತೀಚೆಗೆ ಬಸವಂತರಾಯ ಪಾಟೀಲ್, ರಾಯಗೌಡ ಪಾಟೀಲ್ ಇರ್ಬೋದು, ಅವರ ಬೆಂಬಲಿಗಿರ್ಬೋದು, ಜಿ.ಟಿ. ಪಾಟೀಲ್ ಅವರ ಬೆಂಬಲಿಗಿರ್ಬೋದು, ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ರು. ಮೊನ್ನೆ ತಾನೇ ಸಲೀಂ ಅಹಮದ್ ಬೆಂಬಲಿಗರು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರನ್ನೂ ಸಹ ಭೇಟಿ ಮಾಡಿ ಒತ್ತಡವನ್ನ ಹೇಳಿದ್ರು. ಜೊತೆಗೆ ಇತ್ತೀಚೆಗೆ ದಲಿತ ಸಮುದಾಯದವರು ಸಹ ಡಿ.ಸಿ.ಎಂ. ಪರಮೇಶ್ವರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅಂತ ಒತ್ತಾಯ ಮಾಡಿದ್ರು. ಇತ್ತೀಚೆಗೆ ಸಚಿವರಂತ ಕೆ.ಎಚ್. ಮುನಿಯಪ್ಪನ ಡಿ.ಸಿ.ಎಂ. ಮಾಡಬೇಕು ಅಂತ ಅನ್ನೋದು ದಲಿತ ಎಡಗೆ ಸಮುದಾಯರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತು ನಮ್ಮ ಸಮುದಾಯಕ್ಕೆ ಇಂತಿಷ್ಟು ಸಚಿವ ಸ್ಥಾನ ಕೊಡಬೇಕು ಅಂತ ಅನ್ನೋದನ್ನ ಬೋಬಿ ಸಮುದಾಯದ ಪ್ರತಿಭಟನೆ ಮಾಡಿದ್ದಾರೆ, ರೆಡ್ಡಿ ಸಮುದಾಯದ ಪ್ರತಿಭಟನೆ ಮಾಡಿದ್ದಾರೆ, ಮತ್ತು ಒಕ್ಕಲಿಗ ಸಂಘನೂ ಸಹ ಪತ್ರಿಕಾಗೋಷ್ಠಿ ಮಾಡಿ ಒತ್ತಾಯವನ್ನು ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ರಾಜಕೀಯ ಪ್ರಕ್ಷೋಭ, ಒಂದ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಈ ರೀತಿ ಒತ್ತಡ ಏರಿದ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ಸಂದೇಶ ರವಾನೆ ಮಾಡುವಂತ ಕೆಲಸವಾಗ್ತಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು 5% ಮ್ಯಾನೇಜ್ಮೆಂಟ್, 5% ಸರ್ಕಾರಿ ಕೋಟ, ಉಳಿದಂತ 85% ಫಿನಾನ್ಷಿಯಲ್ ಕೋಟ, ಮ್ಯಾನೇಜ್ಮೆಂಟ್ ಕೋಟ, ಯಾರು ಹೆಚ್ಚು ಲಾಬಿಯನ್ನ ಮಾಡ್ತಾರೆ, ಯಾರು ಹೆಚ್ಚು ಹಣವನ್ನ ಕೊಡ್ತಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಆರೋಪವನ್ನು ಮಾಡಿದ್ರು. ಇದು ಪಕ್ಷಕ್ಕೆ ಮುಜುಗರ ಆಗುವಂತ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಇವೆಲ್ಲದಕ್ಕೂ ಸಹ ಕಡಿವಾಣ ಹಾಕುವ ಮೂಲಕ ಪಕ್ಷದ ವರಿಷ್ಠರು ಯಾರನ್ನ ಸಚಿವರು ಮಾಡಬೇಕು ಅಂತ ನಿರ್ಧಾರ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ಪ್ರಕಟ ಮಾಡೋ ತನಕ ಈ ರೀತಿ ರಾಜಕೀಯ ಒತ್ತಡಗಳಿಗೆ ಮಣಿಯಬಾರದು. ಒಂದು ವೇಳೆ ಪ್ರತಿಭಟನೆ
ಮಾಡಿದ್ದೆ ಅದಲ್ಲಿ ಅಂತವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಬೆಂಬಲ ಕೊಡಬೇಡಿ. ಒಂದ್ ವೇಳೆ ಅವ್ರು ಪ್ರತಿಭಟನೆ ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಇರುವಂತದ್ದು ಅಥವಾ ನಾಯಕರನ್ನ ಭೇಟಿ ಮಾಡುವಂತದ್ದು ಅವಕಾಶ ಒಂದು ಕೇಳಿದ್ದೆ ಅದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶವನ್ನು ನೀಡಬೇಡಿ. ಆ ಮೂಲಕ ನೀವು ಈ ಒಂದು ಲಾಬಿಯನ್ನ ಏನು ಅವಾಯ್ಡ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ವಿಶೇಷವಾಗಿ ದೆಹಲಿಗೆ ಬರುವಂತದ್ದಿರ್ಬೋದು, ತಂಡ ಕಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದಿರ್ಬೋದು, ತಂಡ ಕಟ್ಕೊಂಡು ಈ ರೀತಿ ಪದೇ ಪದೇ ಮಾಡೋ ಮೂಲಕ ಪಕ್ಷ ಮತ್ತು ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಅಸಿಸ್ತಿದೆ, ಇಲ್ಲಿ ಯಾವುದೂ ಸಹ ಸರಿ ಇಲ್ಲ ಅಂತ ಸಂದೇಶ ರವಾನೆ ಆಗ್ತಿದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಿ ಮತ್ತು ಸಚಿವ ಸಂಪುಟ ರಚನೆ ಮಾಡೋ ತನಕ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣಕ್ಕೆ ಅಂತ ಹೇಳಿದ್ದಾರೆ. ಅವ್ರು 28ಕ್ಕೆ ವಾಪಸ್ ಆಗ್ತಾರೆ. 28ಕ್ಕೆ ಬಂದ ನಂತರ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಅಂತಿಮವಾಗಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಿ. ಅದುವರೆಗೆ ಒಂದ್ ವೇಳೆ ಈ ರೀತಿ ಪ್ರತಿಭಟನೆಗಳಾಗಿದ್ದಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಮನ್ನಣೆ ಕೊಡಬೇಡಿ. ಮತ್ತು ಒಂದ್ ವೇಳೆ ಮನ್ನಣೆ ಕೊಟ್ಟಿದ್ದೆ ಅದರಲ್ಲಿ ಇನ್ನಷ್ಟು ಜನರಿಗೆ ಅದು ಪ್ರೇರಣೆ ಆಗುತ್ತೆ. ಹಾಗಾಗಿ ಇಂತಹ ವಿಷಯಗಳಲ್ಲಿ ನೀವು ಕಡಿವಾಣ ಹಾಕುವ ಮೂಲಕ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಇಂದ ತಪ್ಪಿಸಿ ಅಂತ ಸಂದೇಶವನ್ನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ನಿವೇದ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.